ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಈ ದಿನ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 2ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಪ್ರತಿಪತ್ತಿಥಿ ಇರುವಂಥ ದಿನ, ಅಂದರೆ ಕೃಷ್ಣ ಪಕ್ಷದ ಪ್ರಥಮ ಮೊದಲನೇ ದಿವಸ. ಇದು ಈ ದಿನ ರಾತ್ರಿ 2:50 ಇರಲಿದೆ. ನಂತರ ದ್ವಿತೀಯ, ಅಂದರೆ ಬಹುಳ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 11:56 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:44 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಿಗ್ಗೆ 7:20 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 4:45 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:43 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:31 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:56 ಮಧ್ಯಾಹ್ನ 1:40 ಇನ್ನು ಅಪರಾಹ್ನ 3:07 ಅಪರಾಹ್ನ 3:50 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:15 ರಾತ್ರಿ 10:46 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಚಂಚಲತೆಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಏಕೆಂದರೆ ಈ ದಿನ ಮನಸ್ಸಿದ್ದು ಕೆಲಸವನ್ನು ಮಾಡಿದ್ರೆ ಯಶಸ್ಸು ಸಿಕ್ಕತ್ತೆ. ಆದರೆ ಚಂಚಲವಾದಂಥ ಮನಸ್ಸಿರೋರಂಥವ್ರಿಗೆ ಈ ದಿನ ಕೆಲಸ ಕಾರ್ಯಗಳು ಕೂಡ ಅರ್ಧಂಬರ್ಧಕ್ಕೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾರು ಜಿತವಾಗಿ ಇದ್ದು ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲ ಸಿಕ್ಕತ್ತೆ ಚಂದ್ರನಿಂದ. ಹಾಗೆ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೂ ಕೂಡ ಅನುಕೂಲಕರವಾದಂತಹ ಸಂದರ್ಭ ಇದೆ. ಅಂದರೆ ನಿಮ್ಮ ವ್ಯವಹಾರಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು
ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಗಳಿಗೂ ಕೂಡ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ತುಂಬ ಸಂತೋಷ ಇದೆ. ಹಾಗೆ ಈ ದಿನದ ಪ್ರಯಾಣಕ್ಕೆ, ಈ ದಿನದ ಪ್ರವಾಸಕ್ಕೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ. ನಿಮ್ಮ ಪ್ರಯಾಣ ಕೂಡ ಲಾಭಕರವಾಗಿ ಇರುವಂಥದ್ದು. ಹಾಗಾಗಿ ಚಂದ್ರನಿಂದ ಈ ದಿನ ನೀವು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಹಲವಾರು ಸನ್ನಿವೇಶಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಸೂಕ್ತವಾಗಿ ಇರುವಂಥದ್ದು. ಆದರೆ ಈ ಬೆಳಗಿನ ಅವಧಿಯಲ್ಲಿರುವಂಥ ಈ ಗುರು ಹೋರದ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಸಂಜೆ 4 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥ ಕೆಲಸಗಳಾಗ್ಬಿಡುತ್ತೆ. ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು, ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾದಂಥ ಸಂದರ್ಭ ಏನಾದರೂ ಬಂದಿದ್ದರೆ ಅದನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಚೆನ್ನಾಗಿಲ್ಲ. ಇದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಅಥವಾ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರ ಏನೇ ಇದ್ದರೂ ಅದನ್ನು ಆದಷ್ಟು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳನ್ನು ಫೈಲ್ ಮಾಡುವಂಥ ವಿಚಾರ, ನ್ಯಾಯಾಲಯದಲ್ಲಿ ನಿಮ್ಮ ಒಂದು ಕೇಸ್ ಬಗ್ಗೆ ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೆ ಕುಜ ಹೋರದಲ್ಲಿ ಕೂಡ ಮಾಡಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಕೂಡ ಕುಜ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಕುಜ ಹೋರದಲ್ಲಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 22 ನಿಮಿಷದಿಂದ ಸಂಜೆ 5 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 32 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ, ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದ ಒಂದು ಶುಭ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ ಅತ್ಯುತ್ತಮವಾದಂತಹ ಸಮಯ. ಇಲ್ಲಿ ಚಗೋದಿಯ ಅಂತ ಒಂದಿದೆ. ಅದರಲ್ಲಿ ಈ ಶುಭ ಮುಹೂರ್ತಗಳು ಯಾವುದಿದೆ, ದುಷ್ಟ ಮುಹೂರ್ತ ಯಾವುದು, ಯಾವುದು ನಿಮಗೆ ಮೃತ್ಯುವನ್ನು ತರುವಂಥ ಮುಹೂರ್ತ, ಯಾವುದು ಸೋಲನ್ನು ತರುವಂಥ ಮುಹೂರ್ತ, ಇದನ್ನು ಈ ಚಗೋದಿಯ ತಿಳಿಸತ್ತೆ. ಅದನ್ನು ನಾವು ಇನ್ನು ಮುಂದೆ ಪ್ರಸಾರ ಮಾಡ್ತಾ ಇದ್ದೇವೆ. ಆ ದಿನದ ಒಂದು ಅಮೃತವಾದಂಥ ಒಂದು ಗಳಿಗೆ ಸಮಯ, ಶುಭ ಸಮಯ ಅಥವಾ ಅಮೃತ ಸಮಯ ಅಂತ ಹೇಳ್ತಾರೆ. ಅದರಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ನೀವು ಸಂಕಲ್ಪ ಮಾಡಿಕೊಂಡ್ರೂ ಸಾಕು,
ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಕೆಲವು ಗಳಿಗೆಗಳು ಮಾತ್ರ ಬರುವಂಥದ್ದು, ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ಶುಭ ಮುಹೂರ್ತ ಇರುತ್ತೆ. ಅದನ್ನು ನಾವು ನಿಖರವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣ ಪ್ರಾರಂಭ ಆಗಲಿ ಅಥವಾ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ, ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಆ ಒಂದು ನಿರ್ದಿಷ್ಟವಾದ ಸಮಯವನ್ನು ಬಳಸ್ಕೊಳ್ಳಿ. ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಚಗೋದಯದಲ್ಲಿ ಈ ಶುಭ ಸಮಯ ಏನಿದೆ, ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ಕೆಲಸಗಳು ಆರಂಭ ಆಗಲಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ವೀಕ್ಷಕ ಬಂಧುಗಳು ಕೇಳುವಂಥ ಒಂದು ಸಾಮಾನ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯ ಎದುರಿಗೆ ಇಂಥದ್ದೊಂದು ಮರ ಇದೆ, ಮನೆಯ ಅಕ್ಕಪಕ್ಕ ಇಂಥದ್ದೊಂದು ಮರಗಳಿದೆ, ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇದು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಇದೆಯೇ ಇಲ್ವೇ ಅನ್ನುವಂಥ ವಿಚಾರಗಳನ್ನು ಬಹಳಷ್ಟು ಜನ ಕೇಳ್ತಾ ಇದ್ದೀರಿ. ಆದರೆ ನಾವು ಆ ಮನೆಯ ಒಂದು ನಕ್ಷೆಯನ್ನು ತರಿಸ್ಕೊಂಡು ಅದರಲ್ಲಿ ಆ ಮರ ಯಾವ ದಿಕ್ಕಿಗಿದೆ, ಮನೆಯಿಂದ ಎಷ್ಟು ದೂರದಲ್ಲಿದೆ ಅನ್ನುವಂಥ ವಿಚಾರಗಳನ್ನು ನೋಡಿ, ಏಕೆಂದರೆ ಆ ಮನೆಗೆ ಆ ಮರದ ನೆರಳು ಬೀಳಬಾರದು ಅನ್ನುವಂಥ ಉದ್ದೇಶದಿಂದಲೇ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದು ಕೂಡ ಇದೆ. ಆದರೆ ಕೆಲವರು ಹೊಸದಾಗಿ ಮನೆ ನಿರ್ಮಾಣ ಮಾಡುವಂಥವರು ಕೂಡ ಯಾವ ದಿಕ್ಕಿನಲ್ಲಿ ಯಾವ ರೀತಿಯ ಮರಗಳು ಅಥವಾ ಗಿಡಗಳು ಸಸ್ಯಗಳು ಇದ್ದರೆ ಉತ್ತಮ, ವಾಸ್ತುಶಾಸ್ತ್ರದ ಪ್ರಕಾರವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ವಾಸ್ತುಶಾಸ್ತ್ರಕ್ಕೆ ಅನುಸಾರವಾಗಿ ಈ ದಿಕ್ಕುಗಳಲ್ಲಿ ಈ ರೀತಿಯ ಸಸಿಗಳನ್ನು ನೆಡೋದ್ರಿಂದ ಜಾತಕದಲ್ಲಿರುವಂತಹ ದೋಷಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಅಲ್ಲಿ ಅಂದರೆ ಆ ಮನೆಯಲ್ಲಿ ವಾಸಿಸುವಂಥವರ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಾಗೆ ಆ ಮನೆಯ ವಾಸ್ತು ಯಾವುದೇ ರೀತಿಯ ದೋಷಗಳಿದ್ದರೆ ಅದು ಕೂಡ ಮುಕ್ತವಾಗತ್ತೆ ಅನ್ನುವಂಥ ವಿಚಾರ ವಾಸ್ತುಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಮನೆಯ ಸುತ್ತಮುತ್ತ ಯಾವ ದಿಕ್ಕಿನಲ್ಲಿ ಯಾವ ರೀತಿಯ ಮರಗಳನ್ನು ಅಥವಾ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಮನೆಯ ಪೂರ್ವ ದಿಕ್ಕಿಗೆ ಯಾವಾಗಲೂ ಕೂಡ ತುಳಸಿಯನ್ನು ಇಟ್ಟಿರಬೇಕು ಅನ್ನುವಂಥದ್ದು. ತುಳಸಿಯ ಗಿಡ ಇರಬೇಕು ಅಲ್ಲಿ, ಅಥವಾ ಬೇವಿನ ಗಿಡ ಇದ್ರೂ ಬಹಳ ಉತ್ತಮವಾದಂತಹ ಸಕಾರಾತ್ಮಕವಾದಂತಹ ಒಂದು ಶಕ್ತಿ ಮನೆಯನ್ನು ಪ್ರವೇಶಿಸುತ್ತೆ. ಬೇವು ಈ ದುಷ್ಟ ಶಕ್ತಿಯನ್ನು ತಡೆಯುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಇಲ್ಲಿ ಬೇವಿನ ಸಸಿಗಳನ್ನು ಈ ಪೂರ್ವ ದಿಕ್ಕಿಗೆ ನೆಡಬೇಕು. ಇಲ್ಲಿ ಯಾವುದೇ ವ್ಯಕ್ತಿ ಆ ಮನೆಯಲ್ಲಿ ಪ್ರಾಣಶಕ್ತಿ ಅಂದರೆ ಉಸಿರಾಟದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅಂಥವರು ಆ ಸಮಸ್ಯೆಯಿಂದ ಮುಕ್ತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತುಳಸಿ, ಬೇವು ಪೂರ್ವ ದಿಕ್ಕಿನಲ್ಲಿರಲಿ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಅಶೋಕ ವೃಕ್ಷಗಳನ್ನು ನೆಡುವಂಥದ್ದು, ಏಕೆಂದರೆ ಇದು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ. ಮತ್ತೆ ಯಾವುದೇ ರೀತಿಯ ಮಲ್ಲಿಗೆ, ಜಾಜಿ ಇತ್ಯಾದಿ ಹೂಗಳ ಗಿಡಗಳನ್ನು ಅಲ್ಲಿ ಬೆಳೆಸ್ಬೋದು. ಇದರಿಂದ ಕುಟುಂಬದಲ್ಲಿ ತುಂಬ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉತ್ತರ ದಿಕ್ಕು ಬಹಳ ವಿಶೇಷವಾದಂತಹ ದಿಕ್ಕು, ಕುಬೇರನ ದಿಕ್ಕು. ಇಲ್ಲಿ ನಿಂಬೆ ಹಣ್ಣಿನ ಗಿಡಗಳನ್ನು ಬೆಳೆಸೋದ್ರಿಂದ, ಮಾವಿನ ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮಲ್ಲಿರುವಂತಹ ಸಂಪತ್ತು ವೃದ್ಧಿಯಾಗುತ್ತೆ. ಹಾಗಾಗಿ ಹಣ್ಣುಗಳ ರಾಜ ಮಾವು ಅಂತ ಹೇಳ್ತಾರೆ. ಹಾಗೆ ಸರ್ವ ವಿಧದಲ್ಲೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ನಿಂಬೆ, ಅದು ಎಲ್ಲದಕ್ಕೂ ಬರುವಂಥದ್ದು, ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ, ಮಾಟ ಮಂತ್ರಕ್ಕೆ, ಹಾಗೆ ಆರೋಗ್ಯ ವರ್ಧನೆಗೆ ಸರ್ವ ವಿಧದಲ್ಲೂ ಕೂಡ ಉಪಕಾರಿಯಾಗಿರುವಂತಹ ನಿಂಬೆಯನ್ನ ಉತ್ತರ ದಿಕ್ಕಿನಲ್ಲಿ ಬೆಳೆಸಬೇಕು. ಇನ್ನು ದಕ್ಷಿಣ ದಿಕ್ಕು ಯಮನ ದಿಕ್ಕು. ಇಲ್ಲಿ ವಿಶೇಷವಾಗಿ ರಕ್ತ ಚಂದನದ ಮರವನ್ನು ಬೆಳೆಸಿದ್ರೆ ಅಲ್ಲಿ ಆ ಮನೆಯಲ್ಲಿ ಅತ್ಯುತ್ತಮವಾದಂತಹ ರಕ್ಷಣೆ ಸಿಕ್ಕಂತಾಗತ್ತೆ ಮನೆಗೆ. ಇನ್ನು ಕಿತ್ತಳೆ, ಮೂಸಂಬಿ ಇತ್ಯಾದಿಗಳನ್ನು ಇಲ್ಲಿ ನೆಡೋದ್ರಿಂದ ನಮಗೆ ಒಂದು ರೀತಿಯ ರಕ್ಷಣೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಈಗಾಗಲೇ ಹೇಳಿರೋ ಹಾಗೆ ತುಳಸಿಯನ್ನು ಇಡುವಂಥದ್ದು, ಅಥವಾ ದೇವರ ಪೂಜೆಗೆ ಬೇಕಾದಂತಹ ಕೆಲವೊಂದು ಪತ್ರೆಗಳಿದೆಯಲ್ಲ ಅದನ್ನು ಅಲ್ಲಿ ಬೆಳೆಸ್ಬೋದು. ಇದರಲ್ಲಿ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಹಾಗೆ ಈಶಾನ್ಯ ದಿಕ್ಕು ದೇವರ ವಾಸಸ್ಥಾನ ಇದು. ಹಾಗಾಗಿ ದೇವರಿಗೆ ಸಮರ್ಪಣೆ ಆಗುವಂಥ ಪತ್ರೆಗಳನ್ನು, ಪುಷ್ಪಗಳನ್ನು ಇಲ್ಲಿ ಬೆಳೆಸಬಹುದು. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ಹಣ್ಣಿನ ಗಿಡಗಳನ್ನು ಅಂದರೆ ದಾಳಿಂಬೆ ಇರ್ಬೋದು, ಸೀಬೆ ಇರ್ಬೋದು, ಇಂತಹ ಗಿಡಗಳನ್ನು, ಸಪೋಟ ಇರ್ಬೋದು, ಇಂತಹ ಗಿಡಗಳನ್ನು ಬೆಳೆಸೋದ್ರಿಂದ ಮನೆಯ ವಾತಾವರಣದಲ್ಲಿ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ವಾಯು ನಿರಂತರವಾಗಿ ಮನೆಗೆ ಆಹ್ಲಾದಕರವಾದಂತಹ ಒಂದು ಗಾಳಿಯನ್ನು ತರುತ್ತೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ತೆಂಗು, ಬಾಳೆ ಇತ್ಯಾದಿ ಸಸಿಗಳನ್ನು ಬೆಳೆಸೋದ್ರಿಂದ ಅಗ್ನಿಶಕ್ತಿ ಹೆಚ್ಚಾಗುತ್ತೆ. ಇಲ್ಲಿ
ಈ ಶಕ್ತಿಯಿಂದ ನಮಗೆ ಉತ್ತಮವಾದಂತಹ ಪ್ರಯೋಜನಗಳು ಲಭಿಸುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯವರ್ಧನೆಯಾಗುತ್ತೆ. ಹಾಗೆ ಮನೆಯಲ್ಲಿ ಸಾಮಾನ್ಯವಾಗಿ ಈ ದೀರ್ಘಕಾಲದಿಂದ ಕಾಯಿಲೆಯಿಂದ ನರಳುವಂಥವರು ಇರಲ್ಲ. ಆ ಒಂದು ದೃಷ್ಟಿಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಹೆಚ್ಚು ತೆಂಗಿನ ಸಸಿಗಳನ್ನು ಬೆಳೆಸ್ಬೋದು. ಇನ್ನು ನೈಋತ್ಯ ದಿಕ್ಕಿನಲ್ಲಿ ದೊಡ್ಡದಾಗಿ ಬೆಳೆಯುವಂತಹ ಕೆಲವು ಮರಗಳಿರುತ್ತೆ. ಅದರಲ್ಲೂ ಹೆಬ್ಬೇವು, ಹೂವರ್ಚಿ ಮತ್ತೆ ಬೇಲದ ಮರ, ಹೀಗೆ ದೊಡ್ಡದಾಗಿ ಬೆಳೆಯುವಂಥ ಮರಗಳನ್ನು ಈ ನೈಋತ್ಯ ದಿಕ್ಕಿನಲ್ಲಿ ಬೆಳೆಸ್ಬೋದು. ಇದರಿಂದ ವಾಸ್ತುವಿನಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಪರಿಸರ ಶುದ್ಧಿಯಾಗಿರುತ್ತೆ, ಶುದ್ಧವಾದ ಆಮ್ಲಜನಕ ಸಿಕ್ಕತ್ತೆ. ಇದರಿಂದ ಕುಟುಂಬದಲ್ಲಿ ಆರೋಗ್ಯ ಮತ್ತು ಕುಟುಂಬದ ಒಂದು ಮನಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ನೀವು ಹಿಂದೆ ವೈದ್ಯರು ಹೇಳ್ತಾ ಇದ್ರು, ನೀವು ಇರುವಂಥ ಮನೆಯಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ, ಕೆಲಸ ಕಾರ್ಯಗಳು ಜಾಸ್ತಿ, ಏನೋ ಒಂದು ಮನೋಭ್ರಾಂತಿ ಆಗ್ತಾ ಇದೆ, ಒಂದು ಹಿಸ್ಟೀರಿಯಾ ಟೈಪಲ್ಲಿ ಆ ವ್ಯಕ್ತಿ ನರಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಒಂದು 15 ದಿನ ಎಲ್ಲಾದರೂ ಒಂದು ಹಿಲ್ ಸ್ಟೇಷನ್ಗೆ ಹೋಗಿ, ಗಿರಿಧಾಮಗಳಿಗೆ ಹೋಗಿ ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ರು. ಏಕೆಂದರೆ ಅಲ್ಲಿ ಶುದ್ಧವಾದಂಥ ಒಂದು ಪರಿಸರ ಇರುತ್ತೆ, ಶುದ್ಧವಾದ ಆಮ್ಲಜನಕ ಇರುತ್ತೆ. ಹಾಗೆ ಆ ಮನಸ್ಥಿತಿ ಕೂಡ ಬದಲಾವಣೆ ಆಗಲಿಕ್ಕೆ ಆ ವಾತಾವರಣ ನಮಗೆ ಪೂರಕವಾಗಿರುತ್ತೆ, ತುಂಬ ಸಪೋರ್ಟಿವ್ ಆಗಿರುತ್ತೆ. ಅದಕ್ಕಾಗಿಯೇ ಮನೆಯ ಸುತ್ತಮುತ್ತಲೂ ಕೂಡ ಈ ರೀತಿಯ ಹಸಿರಿನ ವಾತಾವರಣ ಇದ್ದರೆ ಮನಸ್ಸು ತಿಳಿಯಾಗುತ್ತೆ, ಮನಸ್ಸು ಸಮತೋಲನದಿಂದ ಕೂಡಿರುತ್ತೆ. ಹಾಗಾಗಿನೇ ಮನಃಶಾಂತಿಗೆ ಈ ರೀತಿಯ ವಾತಾವರಣ ಅತ್ಯಂತ ಅಗತ್ಯವಾಗಿ ಇರುವಂಥದ್ದು. ಅದಕ್ಕಾಗಿ ನಿಮ್ಮಲ್ಲಿ ಇರುವಂಥ ಒಂದು ಸೈಟ್ ಇರಲಿ ಅಥವಾ ಮನೆ ಕಟ್ಟಲಿಕ್ಕೆ ಸ್ವಲ್ಪ ಜಾಗ ಇದ್ದರೂ ಕೂಡ ಅದರಲ್ಲಿ ಹೆಚ್ಚು ಹಸಿರನ್ನು ಬೆಳೆಸುವಂಥ ಒಂದು ಅವಕಾಶವನ್ನು ಮಾಡಿಕೊಳ್ಳಿ. ಅದು ಮನೆಯ ಸುತ್ತ ಇದ್ರೂ ಒಳ್ಳೆಯದೇ. ಮನೆಯ ಮೇಲೆ ಈಗ ಟೆರೇಸ್ ಗಾರ್ಡನ್ ಅನ್ನುವಂಥದ್ದು ತುಂಬ ಪ್ರಚಲಿತದಲ್ಲಿರುವಂಥ ಒಂದು ಚಟುವಟಿಕೆ. ಹಾಗಾಗಿ ಮನೆಯ ಮೇಲಾದರೂ ಕೂಡ ನೀವು ಹಸಿರನ್ನು ಬೆಳೆಸಬೇಕು. ಒಟ್ಟಾರೆ ನಿಮ್ಮ ಮನೆಯ ಸುತ್ತಮುತ್ತ ಹಸಿರು ಕಾಣಿಸ್ತಾ ಇದ್ರೆ ಕಣ್ಣಿಗೂ ಕೂಡ ತಂಪಾಗುತ್ತೆ, ಆರೋಗ್ಯ ಕೂಡ ವರ್ಧನೆಯಾಗುತ್ತೆ. ಹಾಗೆ ಅಂಥ ಒಂದು ಮನೆಯಲ್ಲಿ ವಾಸಿಸುವಂಥ ಮನಸ್ಸುಗಳು ಕೂಡ ತಿಳಿಯಾಗಿರುತ್ತೆ. ಹಾಗಾಗಿ ನಮ್ಮ ನಿರ್ಧಾರಗಳಾಗಲಿ, ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ತುಂಬ ಪ್ರಾಕ್ಟಿಕಲ್ ಆಗಿ, ತುಂಬ ಡೈನಾಮಿಕ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಾವು ಹಸಿರಿನ ಮಧ್ಯದಲ್ಲೇ ವಾಸಿಸಬೇಕು. ಹಾಗಾಗಿ ಮನಃಶಾಂತಿಗಾಗಿ, ಆಧ್ಯಾತ್ಮಿಕ ವಾತಾವರಣಕ್ಕಾಗಿ ನಾವು ಈ ವಾಸ್ತುವಿನ ಪ್ರಕಾರವೇ ಮನೆ ನಿರ್ಮಾಣ ಮಾಡಿದ್ರೆ ಅತ್ಯಂತ ಉತ್ತಮ. ಇದನ್ನು ಮುಂದೆ ಮನೆ ಕಟ್ಟುವಂಥವರು ಗಮನದಲ್ಲಿಟ್ಕೊಳ್ಳಿ. ಈಗಾಗಲೇ ಮನೆ ನಿರ್ಮಾಣ ಆಗಿರುವಂಥವರು ಕೂಡ ಎಲ್ಲಿ ಜಾಗ ಇದೆ, ಎಲ್ಲಿ ಅವಕಾಶ ಇದೆ ಅಲ್ಲಿ ನೀವು ಕುಂಡಗಳಲ್ಲಿ ಈ ಹೂವಿನ ಪತ್ರೆಯ ಸಸಿಗಳನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಸುಖ ಸ್ಥಾನ ಇದು, 4ನೇ ಮನೆ, ಇಲ್ಲಿ ಚಂದ್ರ ಇದ್ದಾನೆ. ಆದರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ವಿದ್ಯಾಭ್ಯಾಸದಲ್ಲಾಗಲಿ, ನಿಮ್ಮ ಶಿಕ್ಷಣದಲ್ಲಾಗಲಿ ಸ್ವಲ್ಪ ಅಡೆತಡೆಗಳು ಇರುವಂಥ ದಿನ, ತುಂಬ ಬೇಸರ ಆಗುವಂಥ ದಿನ ಕೂಡ. ಹಾಗೆ ಈ ದಿನ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಕೂಡ ಬರುತ್ತೆ. ನಿಮ್ಮಲ್ಲೇ ಒಂದು ಪೈಪೋಟಿ, ಒಂದು ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆ ಇದೆ. ಆದರೆ ಈ ದಿನದಲ್ಲಿ ಈ ಸುಖದ ಅಂಶ ಏನಿದೆ ಅದು ಕಡಿಮೆ ಇರೋದರಿಂದ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗುತ್ತೆ. ಹಾಗೆ ಈ ಭಾವಕಾರಕ ಬುಧ ಈ 4ನೇ ಮನೆಗೆ. ಹಾಗಾಗಿ ಈ ದಿನ ವ್ಯವಹಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಪ್ರಗತಿ ಇಲ್ಲ. ಯಾವುದೋ ಒಂದು ವಿಚಾರಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇರುವಂಥದ್ದಿರುತ್ತೆ. ಆದರೆ ಆ ಕೆಲಸ ಆಗದೇ ಇದ್ದಾಗ ಇಲ್ಲಿ ನಿಮಗೆ ತುಂಬ ನಿರಾಸೆ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ 100ಕ್ಕೆ 100ರಷ್ಟು ಪೂರ್ಣವಾದಂಥ ಫಲಿತಾಂಶ ಸಿಕ್ಕಿದೆ ಅನ್ನುವಂಥ ಒಂದು ಸಂದರ್ಭಗಳು ಕಡಿಮೆ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಇದೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಆರೋಗ್ಯದ ವಿಚಾರ, ಇದರಲ್ಲಿ ತುಂಬ ಜಾಗೃತೆಯನ್ನು ವಹಿಸಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೆಯುವಂಥದ್ದು, ಸ್ವಲ್ಪ ನಿಧಾನ ಆಗುತ್ತೆ. ಅದು ನಿಮ್ಮ ಸೋಮಾರಿತನದಿಂದ ಆಗುವಂಥದ್ದಲ್ಲ, ಜೊತೆಗೆ ಈ ಬಾಹ್ಯವಾಗಿರುವಂತಹ ಸನ್ನಿವೇಶಗಳು ಕೂಡ ಆ ನಿಧಾನಗತಿಗೆ ಕಾರಣವಾಗುವಂಥದ್ದು. ಇದರಿಂದ ಈ ದಿನ ನಿಮ್ಮ ಒಂದು ನಡತೆಯ ಬಗ್ಗೆ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯ ಬಗ್ಗೆ ಆಗಲಿ ಕೆಲವರು ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ಪರಿಸ್ಥಿತಿ ಸ್ವಲ್ಪ ಕಳಪೆಯಾಗಿರೋದರಿಂದ ಇದ್ದುದರಲ್ಲೇ ಉತ್ತಮವಾದಂಥ ಒಂದು ಅವಕಾಶಗಳನ್ನು ಬಳಸ್ಕೊಳ್ಳಿ.
ಹಾಗೆ ಈ ದಿನ ಯಾವುದೇ ಒಂದು ಮಧ್ಯಸ್ಥಿಕೆಯ ವಿಚಾರ ಅನ್ನುವಂಥದ್ದು ಏನಾದರೂ ಬಂದರೆ ಅದರಲ್ಲಿ ನೀವು ಒಂದು ಒಪ್ಪಂದಕ್ಕೆ ಬರುವಂಥದ್ದು ತುಂಬ ಉತ್ತಮ. ಅಂದರೆ ಹೊಂದಾಣಿಕೆಯಿಂದ ಈ ದಿನ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಠಮಾರಿತನವನ್ನು ಕಡಿಮೆ ಮಾಡಿಕೊಳ್ಳಿ, ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಚಂದ್ರ ತೃತೀಯದಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೋರುವಂಥ ಒಂದು ಧೈರ್ಯ ಏನಿದೆ, ಒಂದು ಉತ್ಸಾಹ ಏನಿದೆ, ಅದು ತುಂಬ ಅಪರಿಮಿತವಾಗಿ ಇರುವಂಥದ್ದು. ಅದಕ್ಕೆ ಲಿಮಿಟ್ ಅನ್ನುವಂಥದ್ದೇ ಇಲ್ಲ. ಹಾಗಾಗಿನೇ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಏಕೆಂದರೆ ಧೈರ್ಯದಿಂದ ಕೆಲಸಗಳು ಆರಂಭ ಆದಾಗ ಅದನ್ನು ಮುಂದುವರಿಸುವಂಥ ಒಂದು ಹಠದ ಸ್ವಭಾವ ಈ ದಿನ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಈ 3ನೇ ಮನೆಗೆ ಭಾವಕಾರಕ ಕುಜ. ಹಾಗಾಗಿ ಕುಜ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಅಂತ ಕೂಡ ಇರುವಂಥದ್ದು. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಮನೆಗೆ ಸಂಬಂಧಪಟ್ಟಿದ್ದು, ಸೈಟ್ಗೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮ ಪ್ರಯತ್ನಗಳು ನಿಮ್ಮ ಪರವಾದಂಥ ಫಲಿತಾಂಶಗಳನ್ನು ಈ ದಿನ ತಂದುಕೊಡುತ್ತೆ. ಹಾಗೆ ಈ ದಿನದ ಪ್ರಯಾಣ ಏನಿದೆ ಬಹಳ ಅದ್ಭುತವಾದಂಥ ಫಲವನ್ನು ತರುತ್ತೆ. ಅದರಲ್ಲೂ ಹತ್ತಿರದ ಪ್ರಯಾಣ, ಅದಕ್ಕೆ ನಿಮಗೆ ಈ ದಿನ ಮನಸ್ಸು ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ತುಂಬ ಹೊಂದಾಣಿಕೆಯ ಮನೋಭಾವದಿಂದಲೇ ಇರ್ತೀರಿ. ಇದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್. ಅಂದರೆ ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳೋದ್ರಲ್ಲೂ ಕೂಡ ಈ ದಿನ ನೀವು ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ, ವ್ಯವಹಾರದಲ್ಲಿ ಹೆಚ್ಚು ಅನುಕೂಲತೆಗಳು ಇರುತ್ತೆ. ಹಣಕಾಸಿನ ನೆರವು ಕೂಡ ಸಿಕ್ಕತ್ತೆ, ಲಾಭ ಕೂಡ ಇರುತ್ತೆ. ಹಾಗೆ ಈ ದಿನ ಸಂತೋಷದಿಂದ ಕಾಲವನ್ನು ಕಳೆಯಲಿಕ್ಕೆ ಕುಟುಂಬಸ್ಥರು ಕೂಡ ಇದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ಹಾಗಾಗಿ ಈ ದಿನ ಸಂತೋಷದ ಕ್ಷಣಗಳನ್ನು ಅವರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿನೂತನ ದಿನ ಇದು ನಿಮಗೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುವಂಥದ್ದು ಇದೆ. ಧಾರ್ಮಿಕ ವಿಚಾರಗಳಾಗಲಿ, ದೇವರ ಬಗ್ಗೆ ನಂಬಿಕೆ ಆಗಲಿ, ದೇವಾಲಯ ದರ್ಶನ ಆಗಲಿ ಈ ದಿನ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿಗೂ ಕೂಡ ಒಂದು ಮೌಲ್ಯ ಇದೆ. ಮಾತಿಗೆ ಈ ದಿನ ವಿಶೇಷವಾಗಿ ಕೆಲವರು ಮೆಸ್ಮರೈಸ್ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಸಂತೃಪ್ತಿ ಇದೆ, ಲಾಭ ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರುವಂಥ ಸಂದರ್ಭ ಕೂಡ ಇರುತ್ತೆ. ಇದರಿಂದ ನಿಮಗೆ ಮಿಶ್ರ ಫಲಗಳು ಇರುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಪ್ರಭಾವ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆಯೋ ಅದು ಎಲ್ಲೂ ಕೂಡ ಅಷ್ಟೊಂದು ನಡೆಯಲ್ಲ. ಇದು ಚಲಾವಣೆ ಇಲ್ಲದಂಥ ನಾಣ್ಯವಾಗಿ ಈ ದಿನ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಶೂರತ್ವವನ್ನಾಗಲಿ, ನಿಮಗೆ ಇರುವಂಥ ಒಂದು ಪ್ರಭಾವವನ್ನಾಗಲಿ ಎಲ್ಲೂ ಹೇಳಿಕೊಳ್ಳದೆ ಇರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸುತ್ತೆ. ಅದು ಕಿರಿಕಿರಿಯನ್ನು ತರುತ್ತೆ. ಅದಕ್ಕಾಗಿ ಅಂತಹ ಸಮಸ್ಯೆಗಳು ಉದ್ಭವಿಸಿದಾಗ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ನಿಮ್ಮ ಕಷ್ಟ ಸುಖಗಳನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಮೇಲಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶ ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಸೀಮಿತವಾಗಿ ಇರುವಂಥದ್ದು, ತುಂಬ ಕಂಟ್ರೋಲ್ನಲ್ಲಿರುವಂಥದ್ದು. ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಈ ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥದ್ದಾಗಲಿ, ಯಾವುದೇ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದಾಗಲಿ ಈ ದಿನ ಅಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ವ್ಯರ್ಥ ಪ್ರಯತ್ನ ಆಗಿಬಿಡುತ್ತೆ. ಇನ್ನು ಈ ದಿನ ಎಲ್ಲ ವರ್ಗದವರಿಗೂ ಕೂಡ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಮತ್ತೊಮ್ಮೆ ಅವಲೋಕಿಸುವಂಥದ್ದು, ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥ ಅಗತ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿನೇ
ತೆಗೆದುಕೊಂಡಂಥ ತೀರ್ಮಾನ ಫೈನಲ್ ಅಲ್ಲ. ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಸಮಯ ನಿಮಗೆ ಸೂಚಿಸ್ತಾ ಇದೆ. ಅದರಂತೆ ಮುಂದುವರಿರಿ. ಇನ್ನು ಈ ದಿನ ಸಂಬಂಧಿಕರಿಗೆ ನಿಮ್ಮ ಒಂದು ನಡತೆಯ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ, ನಿಮ್ಮ ವಿಶ್ವಾಸದ ಬಗ್ಗೆ ಅವರಿಗೆ ಅಷ್ಟೊಂದು ಕಾಳಜಿ ಇಲ್ಲ, ಕಳಕಳಿ ಇಲ್ಲ. ಅದಕ್ಕಾಗಿಯೇ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ಈ ಕಣ್ದೃಷ್ಟಿ ಏನಿದೆ ಅಂದರೆ ನಿಮ್ಮ ಏಳಿಗೆಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಇರ್ಬೋದು, ಅಥವಾ ಕೆಲವರು ನಿಮ್ಮ ಪ್ರಗತಿಯ ಬಗ್ಗೆನೇ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದೃಷ್ಟಿದೋಷ ಈ ದಿನ ನಿಮಗೆ ತಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದರಲ್ಲೂ ಚಿಕ್ಕ ಮಕ್ಕಳಿದ್ದರೆ ಈ ದಿನ ಮಕ್ಕಳನ್ನು ಯಾರ ಕೈಗೂ ಕೊಡಬೇಡಿ, ಎತ್ಕೊಳ್ಳಿಕ್ಕಾಗಲಿ ಆಟ ಆಡಿಸ್ಲಿಕ್ಕಾಗಲಿ. ಅದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ನಿಮ್ಮ ರಾಶಿಯ ಅಧಿಪತಿ ಬೇರೆ ಚಂದ್ರ. ಹಾಗಾಗಿ ಈ ದಿನ ತುಂಬ ಅಧಿಪತ್ಯವನ್ನು ಹೊಂದಿರುವಂಥದ್ದು, ತುಂಬ ಅಧಿಕಾರಯುತವಾಗಿ ಇರ್ತೀರಿ, ಪವರ್ಫುಲ್ಲಾಗಿ ಇರ್ತೀರಿ. ಹಾಗಾಗಿ ನಿಮ್ಮ ಮಾತಿನ ಧಾಟಿಯಾಗಲಿ, ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯಾಗಲಿ ಬಹಳ ಖಡಕ್ಕಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವರ ತಪ್ಪನ್ನು ಎತ್ತಿ ತೋರಿಸ್ಲಿಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ಧೈರ್ಯದಿಂದಲೇ ಈ ದಿನ ಕೆಲಸಗಳು ಕೂಡ ಮುಂದುವರಿತಾ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಶಿಸ್ತಾಗಲಿ, ನಿಮ್ಮ ಒಂದು ಕೆಲಸದ ಗುರಿಯಾಗಲಿ, ಸಮಯ ಪ್ರಜ್ಞೆಯಾಗಲಿ ಬೇರೆಯವರಿಗೆ ಮಾದರಿಯಾಗಿ ಇರುವಂಥದ್ದಾಗತ್ತೆ. ಹಾಗೆ ಈ ದಿನ ಯಾವುದೇ ವಿವಾದಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ತೀರಿ. ಏಕೆಂದರೆ ಧೈರ್ಯದಿಂದ ಆ ಒಂದು ಸನ್ನಿವೇಶವನ್ನು ಎದುರಿಸುವಂಥ ಒಂದು ತಾಕತ್ತು ಈ ದಿನ ನಿಮಗಿರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳೇನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ. ಯಾರಿಂದ ಎಂಥ ಕೆಲಸಗಳಾಗತ್ತೆ ಅನ್ನೋವಂಥ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಲೆಕ್ಕಾಚಾರ, ಅದು ಬಹಳ ಅದ್ಭುತವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮೆದುಳಾಗಲಿ, ನಿಮ್ಮ ಇಂಟೆಲಿಜೆನ್ಸ್ ಆಗಲಿ ನಿಮಗೆ 100ಕ್ಕೆ 100ರಷ್ಟು ಸಪೋರ್ಟಿವ್ ಆಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ, ನಿಮ್ಮ ವೃತ್ತಿಯಲ್ಲಾಗಲಿ ಒಂದು ಹಂತವನ್ನು ತಲುಪುವಂಥದ್ದು ಇದೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆನೇ ಕೆಲವರು ಶ್ಲಾಘಿಸುವಂಥದ್ದು, ಕೆಲವರು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಇದು ನಿಮಗೆ ಮೋಟಿವೇಶನ್ ಇದು. ಹಾಗೆ ಈ ದಿನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಶುಭವನ್ನು, ಲಾಭವನ್ನು ತರುತ್ತೆ. ಆದರೆ ಈ ಆರೋಗ್ಯದ ಬಗ್ಗೆ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಲಾಬಲ ಪ್ರದರ್ಶನ ಆಗುವಂಥದ್ದು, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅದನ್ನು ಕೆಲವರು ಅಳೆಯುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಇಲ್ಲಿ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿನೇ ಕೆಲವೊಂದು ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದಿಂದ ಬರುವಂಥ ಒಂದು ಫಲಿತಾಂಶಗಳನ್ನು ನಿರ್ದಿಷ್ಟವಾಗಿ ಹೀಗೆ ಇರುತ್ತೆ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೂ ಕೂಡ ನಿಮಗೆ ಕಷ್ಟವಾಗುತ್ತೆ. ಹಾಗಾಗಿ ನಿಮ್ಮ ಲೆಕ್ಕಾಚಾರ ಕೆಲವೊಮ್ಮೆ ತಲೆ ಕೆಳಗಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮಗೆ ಒಂದು ವಿಶ್ರಾಂತಿಯಾಗಲಿ ಅಥವಾ ಆಹಾರ ವಿಹಾರಾದಿಗಳಲ್ಲಿ ನಿಮ್ಮ ಪರವಾಗಿರುವಂಥ ಸನ್ನಿವೇಶಗಳಾಗಲಿ ಸಿಕ್ಕಲ್ಲ. ಹಾಗಾಗಿ ನಿದ್ರೆಯ ಕೊರತೆ ಆಗ್ಬೋದು, ವಿಶ್ರಾಂತಿ ಇಲ್ಲದೇ ಇರ್ಬೋದು, ದೈಹಿಕ ಶ್ರಮ ಜಾಸ್ತಿ ಆಗ್ಬೋದು, ಜೊತೆಗೆ ಮಾನಸಿಕ ಒತ್ತಡಗಳು ಕೂಡ ಇರುವಂಥ ಸಂದರ್ಭ ಇರುತ್ತೆ. ಇದನ್ನೆಲ್ಲ ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಆಯ್ಕೆಯ ವಿಚಾರ ಏನಿದೆ, ಪ್ರಿಯಾರಿಟಿಯ ವಿಚಾರ ಏನಿದೆ, ಅದಕ್ಕೆ ನೀವು ಬದ್ಧರಾಗಿ ಇರಬೇಕಾಗುತ್ತೆ. ಹಾಗೆ ಈ ದಿನ ಒಂದು ದೂರದ ಪ್ರಯಾಣ ಇರ್ಬೋದು, ದೂರದಲ್ಲಿ ವಾಸ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಬರುವಂಥದ್ದು ಇದೆ. ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಇನ್ನು ದೂರದ ಒಂದು ಊರಿನಲ್ಲಿ ವಾಸ ಮಾಡುವಂಥವ್ರಿಗೂ ಕೂಡ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಒಂದು ಫ್ರಸ್ಟ್ರೇಷನ್ ಇರೋದ್ರಿಂದ ಮನಸ್ಸಿಗೆ
ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಇಲ್ಲಿ ಈ ಒಂದು ಆತುರದ ನಿರ್ಧಾರದಿಂದಲೇ ನಿಮ್ಮ ಫಲಿತಾಂಶಗಳು ಎಡವಟ್ಟಾಗುವಂಥದ್ದು, ಖರ್ಚು ವಿಪರೀತ ಆಗುತ್ತೆ, ತಾಳ್ಮೆ ಇರಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸಗಳನ್ನು ಕೈ ಬಿಡುವಂಥ ಮನಸ್ಸು ಕೂಡ ಈ ದಿನ ಆಗುವಂಥದ್ದಿದೆ. ಇನ್ನು ಈ ದಿನ ಪತಿ ಪತ್ನಿಯರ ಮಧ್ಯೆ ಆಗಲಿ, ಪ್ರೇಮಿಗಳ ಮಧ್ಯೆ ಆಗಲಿ ಸಾಮರಸ್ಯದ ಕೊರತೆ ಇರುತ್ತೆ. ಅಲ್ಲೂ ಕೂಡ ನಿಮ್ಮ ಮಾತು ಸಮತೋಲನವನ್ನು ಮೀರುವಂಥದ್ದು, ಕಠಿಣವಾದಂತಹ ಶಬ್ದಗಳನ್ನು ಉಪಯೋಗಿಸ್ತೀರಿ. ಅದನ್ನು ಕೇಳಿದಂಥವ್ರಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ದಿನ ನೀವು ಆತುರದಲ್ಲಿ ಕೊಯ್ದುಕೊಂಡಂಥ ಮೂಗು ಮತ್ತೆ ಬರಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ವಿವೇಕದಿಂದ, ವಿವೇಚನೆಯಿಂದ ವರ್ತಿಸುವಂಥದ್ದು ಬಹಳ ಬಹಳ ಮುಖ್ಯ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ. ಇಲ್ಲಿ ಧನಲಾಭ ಉಂಟಾಗುವಂಥದ್ದು ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ. ಅದರಲ್ಲೂ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸಮಾಧಾನಕರವಾಗಿರುವಂಥ ದಿನ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿದೆ. ಲಾಭದ ದೃಷ್ಟಿಯಲ್ಲೂ ಕೂಡ ಈ ದಿನ ನಿಮಗೆ ಸುಭದ್ರವಾಗಿದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದ ಸಹೋದರರ ಒಂದು ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಅನುಕಂಪ ಇದೆ, ಅನುರಾಗ ಇದೆ. ಅವರ ಒಂದು ಬೆಂಬಲವನ್ನು ಕೂಡ ಪಡ್ಕೊಳ್ತೀರಿ. ಅವರು ಮಾಡಿರುವಂಥ ತಪ್ಪು ಒಪ್ಪುಗಳನ್ನು ಕೂಡ ಈ ದಿನ ಬಹಳ ಸಮಮಟ್ಟದಲ್ಲಿ ವಿಶ್ಲೇಷಿಸುವಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಶತ್ರುಗಳು ಕೂಡ ಪರಾಭವ ಆಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳು ಕೂಡ ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿರುತ್ತೆ, ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ಈ ಲಾಭಸ್ಥಾನಕ್ಕೆ ಭಾವಕಾರಕ ಗುರು. ಹಾಗಾಗಿ ಗುರುವಿನ ಮಾರ್ಗದರ್ಶನ ಇರುತ್ತೆ. ನಿಮ್ಮ ಒಂದು ಸಮಸ್ಯೆಗಾಗಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಿಗಾಗಲಿ ಕೆಲವರ ಒಂದು ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಕೆಲವರು ನಿಮಗೆ ಗುರುಸ್ಥಾನದಲ್ಲಿರ್ತಾರೆ. ಕೆಲವರು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಹಣಕಾಸಿನ ನೆರವನ್ನು ಒದಗಿಸುವಂಥವರು ಕೂಡ ಇರ್ತಾರೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಯಶಸ್ವಿಯಾಗುತ್ತೆ. ಶಾಶ್ವತವಾದಂಥ ಫಲಿತಾಂಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಒಳ್ಳೆಯ ಅನುಕೂಲತೆಯನ್ನು ತರುತ್ತೆ. ನೀವು ಯಾವ ಉದ್ದೇಶ ಇಟ್ಟುಕೊಂಡು ಪ್ರಯಾಣ ಮಾಡಿದ್ದೀರೋ ಆ ಉದ್ದೇಶ ಈಡೇರುತ್ತೆ. ಹಾಗೆ ಈ ದಿನ ವೃತ್ತಿಯಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ಇದೆ. ಅಂದರೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಈ ದಿನ ಸಾಧ್ಯವಾಗುತ್ತೆ. ಅದರ ಬಗ್ಗೆ ನಿಮಗೆ ಒಂದು ಮುನ್ಸೂಚನೆ ಸಿಕ್ಕತ್ತೆ. ಇದು ಒಂದು ಒಳ್ಳೆಯ ಸಮಯ, ಸಂತೋಷಪಡಿಸಲಿಕ್ಕೆ, ಸಂಭ್ರಮ ಪಡಲಿಕ್ಕೂ ಕೂಡ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಯಾವುದಾದ್ರೂ ಒಂದು ಅಮ್ಮನವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ. ಬಹಳ ವಿಶೇಷವಾದಂಥ ಒಂದು ಕೆಲಸಗಳು ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಇದು ವಿಷ್ಣು ಸ್ಥಾನ ಅಂತ ಹೇಳ್ತಾರೆ 10ನೇ ಮನೆಯನ್ನು. ಹಾಗಾಗಿ ಈ ದಿನ ಈ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಲಿ, ದೇವಾಲಯ ದರ್ಶನಕ್ಕಾಗಲಿ, ಅಥವಾ ಈ ದೇವರ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಟುವಟಿಕೆಗಳಿಗಾಗಲಿ ಈ ದಿನ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವಂಥ ದಿನ ಇದು. ಹಾಗಾಗಿ ಇನ್ವಾಲ್ವ್ಮೆಂಟ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮಗೆ ಒಂದು ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಭಗವಂತನ ದಯೆಯಿಂದ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದು ಪೂರ್ಣ ಆಗುತ್ತೆ, ಪೂರ್ಣವಾದಂಥ ಫಲಿತಾಂಶ ಬರುತ್ತೆ. ಹಾಗಾಗಿನೇ ಈ ದಿನ ನೀವು 4 ಜನರಿಗೆ ಆಶ್ರಯ ಕೊಡುವಷ್ಟು ಮಟ್ಟಿಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ. ಅಷ್ಟು ಎತ್ತರಕ್ಕೆ ಬೆಳೆಯುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನೀವು ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳ ಸಮಯ ಏನಿದೆ, ಟೈಮ್ ಏನಿದೆ, ಮುಹೂರ್ತ ಏನಿದೆ, ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇದರಿಂದ ನೀವು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಉತ್ತಮವಾದಂಥ ಲಾಭವನ್ನು ತಂದುಕೊಡುವಂಥದ್ದು. ಜೊತೆಗೆ ಈ ದಿನ ಈ ಭಾವಕಾರಕರಾದಂಥ ಶನಿ, ರವಿ, ಗುರು ಮತ್ತು ಬುಧ ಈ 4 ಸಹಕಾರ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ.
ಹಾಗಾಗಿ ವ್ಯಾಪಾರಕ್ಕಾಗಿ ಬುಧ ಇದ್ದಾನೆ, ಆರೋಗ್ಯಕ್ಕಾಗಿ ರವಿ ಇದ್ದಾನೆ, ಹಾಗೆ ಮಾರ್ಗದರ್ಶನ ಮಾಡಲಿಕ್ಕೆ ಗುರು ಇದ್ದಾನೆ, ಇನ್ನು ಕಷ್ಟಪಟ್ಟು ದುಡಿಯುವಂಥ ಒಂದು ಮನಸ್ಥಿತಿಗೆ ಶನಿ ಇದ್ದಾನೆ. ಹಾಗಾಗಿ ಈ ದಿನ ಸರ್ವ ವಿಧದಲ್ಲೂ ಕೂಡ ನೀವು ಶ್ರೇಯಸ್ಸನ್ನು ಪಡ್ಕೊಳ್ಳುವಂಥ ಒಂದು ಶ್ರಮಜೀವಿಗಳಾಗಿರ್ತೀರಿ. ಆದರೆ ಈ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದನ್ನು ಮಾತ್ರ ಮಾಡಿ, ಜೊತೆಗೆ ಮನೆಯಲ್ಲಿರುವಂಥ ಹಿರಿಯರು ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ಹೊಸ ಆವಿಷ್ಕಾರ, ಹೊಸ ಕೆಲಸ, ಹೊಸದಾಗಿ ಲಾಭವನ್ನು ಕಾಣುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ನಿಮಗೆ ಕೈಗೂಡುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನ ನವಮ ಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗೆ ಈ ದಿನ ಭಾಗ್ಯೋದಯ ಏನೋ ಆಗುತ್ತೆ, ವ್ಯಾಪಾರ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೆಯುತ್ತೆ. ಒಂದು ರೀತಿಯಲ್ಲಿ ಲಾಭದ ಕಡೆಗೆ ನಿಮ್ಮ ಒಂದು ಪ್ರಯತ್ನ ಇರುತ್ತೆ. ಆದರೆ ಆ ಲಾಭಕ್ಕಿಂತಲೂ ಕೂಡ ಈ ದಿನ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಆದಾಯ ಕಡಿಮೆ, ವೆಚ್ಚ ಜಾಸ್ತಿ ಅನ್ನುವಂಥದ್ದು ಇದು ಅಸಮತೋಲನವಾದಂಥ ಒಂದು ಪರಿಸ್ಥಿತಿ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಅಧೈರ್ಯ, ಸ್ವಲ್ಪ ಭಯ ಕೂಡ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ. ಹಾಗೆ ಈ ದಿನ ನೀವು ಮಕ್ಕಳ ಶಿಕ್ಷಣದ ಕಡೆಗೆ ಸ್ವಲ್ಪ ಗಮನ ಹರಿಸುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಅವರ ಬಗ್ಗೆ, ಅವರ ಓದಿನ ಬಗ್ಗೆ, ಅವರ ಪರೀಕ್ಷೆಯ ಪೂರ್ವ ಸಿದ್ಧತೆ ಬಗ್ಗೆ ಈ ದಿನ ಸ್ವಲ್ಪ ನೀವು ತನಿಖೆಯನ್ನು ಮಾಡಬೇಕು, ಅವರ ಜೊತೆ ಮಾತಾಡಬೇಕು, ಅವರಿಗೆ ಬೇಕಾದಂತಹ ಕೆಲವೊಂದು ಸೌಲಭ್ಯಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ಸ್ವಾರ್ಥಕ್ಕಾಗಿಯೇ ನಿಮ್ಮ ಸುತ್ತಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಅಂಟಿಕೊಂಡಿದ್ದರೆ, ಆ ಕೆಲಸಗಳೇ ನಿಮಗೆ ಪ್ರಧಾನ ಅನಿಸಿದರೆ ಈ ದಿನ ಕುಟುಂಬದ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಕೆಲಸ ಜೊತೆಗೆ ಕುಟುಂಬದ ಜವಾಬ್ದಾರಿ ಇದೆರಡನ್ನೂ ಕೂಡ ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ದಾನ ಧರ್ಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಹಿರಿಯರು ಹೇಳಿರುವಂಥ ಒಂದು ಮಾರ್ಗದಲ್ಲಿ, ಹಾಗೆ ನಿಮ್ಮ ಒಂದು ಕುಟುಂಬದಲ್ಲಿ ನೀವು ಹಾಕಿಕೊಂಡಿರುವಂಥ ಕೆಲವೊಂದು ಮಾರ್ಗಸೂತ್ರಗಳೇನಿದೆ ಅದರ ಅನ್ವಯ ನಡೆಯುವಂಥದ್ದು ತುಂಬ ಉತ್ತಮ. ಆದರೆ ಈ ದಿನದ ಪ್ರಯಾಣ ನಿಮಗೆ ವ್ಯರ್ಥ ಪ್ರಯಾಣ ಆಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲವು ಹೊಗಳು ಭಟ್ರಿದ್ದಾರೆ, ಮುಖಸ್ತುತಿ ಮಾಡುವಂಥವರು, ಅವರಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗೆ ಈ ಸ್ಥಾನವನ್ನೇ ಕಂಟಕ ಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ನಿಮಗೆ ಹಿನ್ನಡೆ ಇರುವಂತಹ ದಿನ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಗಳು ನಿಮಗೆ ಸಿಕ್ಕಲ್ಲ. ಇದರಿಂದ ಈ ದಿನ ತೀವ್ರ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ನೀವು ಅಸಮರ್ಥರಾಗಿರ್ತೀರಿ. ಒಂದು ವೇಳೆ ಬಲವಂತವಾಗಿ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಆ ನಿರ್ಧಾರದಿಂದ ಆಗುವಂಥ ಕೆಲವೊಂದು ಅನಾಹುತಗಳು, ತೊಂದರೆಗಳು, ಖರ್ಚು ವೆಚ್ಚಗಳು ನಾಳೆ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ನಾಳೆ ನೀವು ಅಂದುಕೊಳ್ಳುವಂಥದ್ದಿದೆ. ಹಾಗಾಗಿ ಈ ದಿನವೇ ನೀವು ಆ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ನೆರವನ್ನು ಪಡ್ಕೊಳ್ಳಿ. ಹಾಗೆ ಅನುಭವಸ್ಥರು ಯಾರಿದ್ದಾರೆ, ಹಿರಿಯರು ಯಾರಿದ್ದಾರೆ, ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಇಟ್ಕೊಳ್ಬೇಕು. ಅದು ನಿಮ್ಮ ಗುರಿ, ಅದೇ ನಿಮ್ಮ ಉದ್ದೇಶ ಈ ದಿನದ್ದು. ಏಕೆಂದರೆ ಈ ದಿನ ಸೋಮಾರಿತನದಿಂದಲೇ ಕೆಲಸ ಕಾರ್ಯಗಳು ಮುಂದುವರಿಯಲ್ಲ, ಪ್ರಾರಂಭ ಕೂಡ ಆಗಲ್ಲ. ಹಾಗಾಗಿ ಅವೇಳೆಯಲ್ಲಿ ಪ್ರಾರಂಭ ಆಗುವಂಥ ಕೆಲಸಗಳಿಂದ ನಿಮಗೆ ಒಂದು ರೀತಿಯಲ್ಲಿ ನಷ್ಟದ ಫಲಿತಾಂಶಗಳೇ ಜಾಸ್ತಿ ಇರುತ್ತೆ, ಜಾಗ್ರತೆ. ಇನ್ನು
ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಆಲೋಚನೆ ಮಾಡುವಂಥ ಅಗತ್ಯತೆ ಇದೆ. ಒಂದಲ್ಲ 2 ಸಲ ಯೋಚನೆ ಮಾಡಿ ನಂತರ ಮಾತಾಡಿ. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಪಾಯ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಚೆನ್ನಾಗಿದೆ. ಪತಿಗೆ ಪತ್ನಿಯಾಗಲಿ, ಪತ್ನಿಗೆ ಪತಿಯಾಗಲಿ ಈ ದಿನ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಸಹಕರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಇದ್ದಂತಹ ಏನೋ ಒಂದು ಸಮಸ್ಯೆ, ಅದು ಅಹಂನ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಇದು ನಿವಾರಣೆಯಾಗುವಂಥ ಒಂದು ಹಂತವನ್ನು ತಲುಪತ್ತೆ ಈ ದಿನ. ಹಾಗೆ ಈ ಯಾವುದೇ ರೀತಿಯ ಹೊಸ ಉದ್ಯಮವನ್ನು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನಿಮಗೆ ಸೂಕ್ತವಾಗಿ ಇರುವಂಥದ್ದು. ಆದರೆ ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಒಂದೇ ಸಲ ಈ ಆರಂಭಿಕ ಕಾರ್ಯವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ದೂರದೃಷ್ಟಿ ಇರುವಂಥದ್ದು. ಅಂದರೆ ಈ ದಿನದ ಕೆಲಸ ಕಾರ್ಯಗಳು ನಾಳೆಗೆ, ಇನ್ನು ಮುಂದೆ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ದಿನ ಸಿಕ್ಕುವಂಥ ಅವಕಾಶಗಳೇನಿದೆ, ಆಪರ್ಚುನಿಟೀಸ್ ಏನಿದೆ, ಅದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ಳಿ. ಯಾವುದೇ ಒಂದು ವಿಚಾರಕ್ಕೆ ನೀವು ಅಂಟ್ಕೊಳ್ಬಾರ್ದು. ಆದರೆ ಈ ದಿನ ಮಲ್ಟಿ ಟಾಸ್ಕಿಂಗ್ ಇರುವಂಥದ್ದು. ಹಾಗಾಗಿ 4-6 ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಎಲ್ಲದರಿಂದ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಸ್ತ್ರೀಯರ ವಿಶೇಷವಾದಂಥ ಒಂದು ಬೆಂಬಲ ಇದೆ, ಅವರ ಸಪೋರ್ಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನೀವು ಮಾಡಬೇಕಾಗತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, 6ನೇ ಮನೆ, ಇದು ಋಣಸ್ಥಾನ. ಹಾಗಾಗಿನೇ ಈ ಶತ್ರು ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಎಲ್ಲಿಲ್ಲದಂತಹ ಒಂದು ಛಲ ಇದೆ, ಹಠ ಇದೆ, ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ತೋರ್ಪಡಿಕೆ ಇದೆ. ಜೊತೆಗೆ ಈ ದಿನ ಭಾವಕಾರಕನಾದಂಥ ಕುಜನಿಂದ ಎಲ್ಲಿಲ್ಲದ ಒಂದು ಶಕ್ತಿಯನ್ನು ಪಡ್ಕೊಳ್ತೀರಿ. ಕೆಲಸ ಸಾಧನೆ ಮಾಡುವಂಥ ಒಂದು ಹಠದ ಸ್ವಭಾವವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಬಲಿಷ್ಠವಾದಂತಹ ಒಂದು ಹಿನ್ನೆಲೆ ಇದೆ ನಿಮಗೆ. ಹಾಗೆ ಅಷ್ಟೇ ಒಂದು ತೃಪ್ತಿಕರವಾದಂತಹ ಫಲಿತಾಂಶ ಬೇಕು ಅನ್ನುವಂಥ ಒಂದು ಗುರಿ ಇದೆ. ಹಾಗಾಗಿ ಈ ದಿನ ಯಾರೂ ಏನೂ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಏಕೆಂದರೆ ಕೆಲಸದ ವಿಚಾರದಲ್ಲಿ ನಿಮ್ಮ ತೀರ್ಮಾನವೇ ಅಂತಿಮವಾಗಿ ಇರುವಂಥದ್ದು. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಲಾಭ ಸಿಕ್ಕತ್ತೆ, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಮನೆಗೆ ಬೇಕಾದಂತಹ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಭೂಮಿ ಮಾರಾಟದ ವಿಚಾರ ಇರ್ಬೋದು, ಖರೀದಿ ವಿಚಾರ ಇರ್ಬೋದು, ಅದರಲ್ಲೂ ಕೂಡ ನಿಮಗೆ ಅಲ್ಪ ಸ್ವಲ್ಪ ಲಾಭವನ್ನು ಕಾಣುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಮಾಧಾನ ಇದೆ. ಎಲ್ಲ ಒಂದು ಕಡೆ ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಬಡ್ತಿ ಸಿಕ್ಕುವಂಥದ್ದು, ಅಥವಾ ನೀವು ಬಯಸ್ತಾ ಇದ್ದಂತಹ ಕೆಲಸ ಕಾರ್ಯಗಳ ಜವಾಬ್ದಾರಿ ನಿಮಗೆ ಒದಗಿ ಬರುವಂಥದ್ದು, ಏನೋ ಒಂದು ಬದಲಾವಣೆ ಈ ದಿನ ಆಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಿರುದ್ಯೋಗದ ಪ್ರಯತ್ನಗಳು ಕೂಡ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿದ್ದಂತಹ ಒಂದು ಅನಿಶ್ಚಿತ ವಾತಾವರಣ ಏನಿದೆ ಅದು ತಿಳಿಯಾಗುತ್ತೆ. ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕತ್ತೆ ನಿಮಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ವಿಚಾರ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕುರುಡಾಗಿ ವರ್ತಿಸುವಂಥದ್ದು ಇದೆ. ಏಕೆಂದರೆ ಈ ಪ್ರೀತಿಯ ಉತ್ಕಟತೆಯಿಂದಲೇ ಕೆಲವೊಂದು ಅನರ್ಥಗಳು ಸಂಭವಿಸ್ಬೋದು. ಸ್ವಲ್ಪ ಜಾಗ್ರತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ. ಹಾಗಾಗಿ ಮಿಶ್ರ ಫಲಗಳನ್ನು ನೀವು ಅನುಭವಿಸುವಂತಹ ದಿನ ಇದು. ಹಾಗೆ ನಿಮ್ಮ ಒಂದು ಬುದ್ಧಿಮತ್ತೆಯಲ್ಲಾಗಲಿ ನಿಮ್ಮ ಇಂಟೆಲಿಜೆನ್ಸ್ಗಾಗಲಿ ಈ ದಿನ ಏನೋ ಒಂದು ಮಂಕು ಕವಿದಂತಹ ವಾತಾವರಣ ಇರುತ್ತೆ. ಎಲ್ಲ ವಿಚಾರಗಳೂ ಕೂಡ ನಿಮಗೆ ಗೊತ್ತಿದೆ, ಆದರೂ ಕೂಡ ಗೊತ್ತಿಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇನ್ನು ನೆನಪಿನ ಶಕ್ತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಎಲ್ಲವೂ ಗೊತ್ತಿದೆ, ನಾಲಿಗೆ ತುದಿಯಲ್ಲಿದೆ, ಆದರೆ ಬಾಯಿಂದ ಹೊರಗೆ ಬರ್ತಾ ಇಲ್ಲ ಅಂಥ ಉತ್ತರಗಳು. ಆ ಒಂದು ಸ್ಥಿತಿ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥವ್ರಿಗೆ ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ. ಒತ್ತಡಗಳು ಜಾಸ್ತಿ, ಭಯ ಜಾಸ್ತಿ, ಪರೀಕ್ಷಾ ಭಯ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಸಮಾಧಾನದಿಂದ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದೇ ಸ್ವಲ್ಪ ದುಸ್ತರವಾಗುತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿನೇ ಈ ದಿನ ಪರಿಸ್ಥಿತಿ ಸ್ವಲ್ಪ ಕೈ ಮೀರುವಂಥ ಸಾಧ್ಯತೆ ಇದೆ, ಪರಿಸ್ಥಿತಿ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದಕ್ಕೂ ಕೂಡ ಹೆದರಬೇಡಿ. ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ಈ ದಿನ ಆಗಬಹುದು, ಏರಿಳಿತಗಳು ಇರುತ್ತೆ. ಆದರೆ ಎಲ್ಲ ಸನ್ನಿವೇಶಗಳಿಗೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಆದರೆ ನಿಮ್ಮ ಪ್ರಗತಿಯ ವೇಗ ಏನಿದೆ, ಕನ್ಸಿಸ್ಟೆನ್ಸಿ ಏನಿದೆ, ಅದನ್ನು ಉಳಿಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಹಳೆಯ ವಿಚಾರಗಳಾಗಲಿ, ನಿಮಗೆ ಧಕ್ಕೆ ತಂದಂಥ ವಿಚಾರಗಳಾಗಲಿ, ನೋವನ್ನು ಉಂಟು ಮಾಡಿದ್ದಂಥ ವಿಚಾರಗಳನ್ನಾಗಲಿ ಈ ದಿನ ಮರೆತು ಬಿಡಿ. ಅದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡಬೇಡಿ. ಇನ್ನು ಈ ದಿನದ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಆ ಒಂದು ನಿಧಾನ ಗತಿಯಲ್ಲೇ ಕೆಲಸಗಳಾಗಲಿ, ಏಕೆಂದರೆ ಅದೇ ಸ್ಥಿರವಾದ ಫಲವನ್ನು ನಿಮಗೆ ತಂದು ಕೊಡುವಂಥದ್ದು. ಇನ್ನು ಈ ದಿನ ಹಣಕಾಸಿನ ವಿಚಾರ ಅಷ್ಟೊಂದು ಶಕ್ತಿಶಾಲಿಯಾಗಿ ಇಲ್ಲದೇ ಇರೋದರಿಂದ ಯಾವುದೇ ಒಂದು ದೊಡ್ಡ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.